Hello everyone, welcome back to your channel. ಈ ವಿಡಿಯೋದಲ್ಲಿ ಕೆಮಿಸ್ಟ್ರಿಯ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ಗಳನ್ನು ವಿತ್ ಆನ್ಸರ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶ್ಚನ್, ಗಿವ್ ಎನಿ 3 ಡಿಫ್ರೆನ್ಸಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಐಡಿಯಲ್ ಮತ್ತು ನಾನ್ ಐಡಿಯಲ್ ಸೊಲ್ಯೂಷನ್ಸ್ನ ನಡುವೆ ಇರುವಂತಹ 3 ಡಿಫ್ರೆನ್ಸಸ್ಗಳನ್ನು ಕೇಳಿದ್ದಾರೆ. ಸೊ ಫಸ್ಟ್ ಒನ್, ಐಡಿಯಲ್ ಸೊಲ್ಯೂಷನ್. ಸೊ ಐಡಿಯಲ್ ಸೊಲ್ಯೂಷನ್ ಅಂದರೆ ಏನು? ದ ಸೊಲ್ಯೂಷನ್ಸ್ ವಿಚ್ ಒಬೆ ರೌಲ್ಸ್ ಲಾ over the entire range of concentration are known as ideal solutions. ಸೊ ಯಾವ ಸೊಲ್ಯೂಷನ್ಸ್ಗಳು ಎಂಟೈರ್ ರೇಂಜ್ ಆಫ್ ಕಾನ್ಸಂಟ್ರೇಷನ್ ಅಂದರೆ ಎಲ್ಲ ಕಾನ್ಸಂಟ್ರೇಷನ್ ರೇಂಜಲ್ಲೂ ಕೂಡ ರೌಲ್ಸ್ ಲಾನ ಒಬೆ ಮಾಡಿದ್ರೆ ಅಂತಹ ಸೊಲ್ಯೂಷನ್ಸನ್ನ ಐಡಿಯಲ್ ಸೊಲ್ಯೂಷನ್ ಅಂತ ಕರೀತಾರೆ. ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ಅಂದರೆ ದ ಸೊಲ್ಯೂಷನ್ಸ್ ವಿಚ್ ಡಸ್ ನಾಟ್ ಒಬೆ ರೌಲ್ಸ್ ಲಾ ಓವರ್ ದ ಎಂಟೈರ್ ರೇಂಜ್ ಆಫ್ ಕಾನ್ಸಂಟ್ರೇಷನ್ ಆರ್ ನೋನ್ ಆಸ್ ನಾನ್ ಐಡಿಯಲ್ ಸೊಲ್ಯೂಷನ್. ಯಾವ ಸೊಲ್ಯೂಷನ್ಸ್ಗಳು ಎಂಟೈರ್ ರೇಂಜ್ ಆಫ್ ಕಾನ್ಸಂಟ್ರೇಷನ್ನಲ್ಲಿ ರೌಲ್ಸ್ ಲಾನ ಒಬೆ ಮಾಡೋದಿಲ್ಲ ಅಂಥ ಸೊಲ್ಯೂಷನ್ಗಳನ್ನು ನಾನ್ ಐಡಿಯಲ್ ಸೊಲ್ಯೂಷನ್ ಅಂತ ಕರೀತಾರೆ. ಇನ್ ಐಡಿಯಲ್ ಸೊಲ್ಯೂಷನ್, ಡೆಲ್ಟಾ ಮಿಕ್ಸ್ ಹೆಚ್ ಈಕ್ವಲ್ ಟು 0, ಡೆಲ್ಟಾ ಮಿಕ್ಸ್ ವಿ ಈಕ್ವಲ್ ಟು 0. ಸೊ ಡೆಲ್ಟಾ ಮಿಕ್ಸ್ ಹೆಚ್ ಅಂತ ಅಂದರೆ ದ ಎಂಥಾಲ್ಪಿ ಆಫ್ ಮಿಕ್ಸಿಂಗ್ ಆಫ್ ದ ಪ್ಯೂರ್ ಕಾಂಪೊನೆಂಟ್. ಇಲ್ಲಿ ಎರಡು ಪ್ಯೂರ್ ಕಾಂಪೊನೆಂಟ್ಗಳನ್ನು ಮಿಕ್ಸ್ ಮಾಡಿದಾಗ ಯಾವುದೇ ರೀತಿಯಾದಂಥ ಹೀಟ್ ಎವಾಲ್ವ್ ಆಗಲ್ಲ ಆ್ಯಂಡ್ ಅಬ್ಸರ್ವ್ ಕೂಡ ಆಗೋದಿಲ್ಲ. ಸೊ ಅದರಿಂದ ಇದು ಈಕ್ವಲ್ ಟು 0 ಆಗಿರುತ್ತೆ. ಆ್ಯಂಡ್ ಡೆಲ್ಟಾ ಮಿಕ್ಸ್ ವಿ ಈಕ್ವಲ್ ಟು 0 ಅಂದರೆ ಇಲ್ಲಿ ಎರಡು ಪ್ಯೂರ್ ಕಾಂಪೊನೆಂಟ್ಗಳನ್ನು ಮಿಕ್ಸ್ ಮಾಡಿದಾಗ ಇಲ್ಲಿ ವ್ಯಾಲ್ಯೂಮ್ ಯಾವುದೇ ರೀತಿ ಚೇಂಜ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಎ ಅನ್ನುವಂಥ ಕಾಂಪೊನೆಂಟು 50 ml ಇದೆ ಆ್ಯಂಡ್ ಬಿ ಅನ್ನುವಂಥ ಕಾಂಪೊನೆಂಟು 50 ml ಇದೆ. ಎರಡನ್ನೂ ಮಿಕ್ಸ್ ಮಾಡಿದಾಗ ನಮಗೆ ಸಿಗುವಂಥದ್ದು 100 ml. ಅಂದರೆ ಇಲ್ಲಿ ವ್ಯಾಲ್ಯೂಮ್ ಚೇಂಜ್ ಆಗಲ್ಲ. ಅದೇ ನಾನ್ ಐಡಿಯಲ್ ಸೊಲ್ಯೂಷನ್ ಆದರೆ ಡೆಲ್ಟಾ ಮಿಕ್ಸ್ ಹೆಚ್ ಇಸ್ ನಾಟ್ ಈಕ್ವಲ್ ಟು 0 ಅಂದರೆ ಐದರ್ ಇಲ್ಲಿ ಹೀಟು ಎವಾಲ್ವ್ ಆಗ್ಬೋದು ಅಥವಾ ಅಬ್ಸರ್ವ್ ಕೂಡ ಆಗಬಹುದು. ಆ್ಯಂಡ್ ಡೆಲ್ಟಾ ಮಿಕ್ಸ್ ವಿ ಇಸ್ ನಾಟ್ ಈಕ್ವಲ್ ಟು 0, ಸೊ ವ್ಯಾಲ್ಯೂಮ್ ಕೂಡ ಚೇಂಜ್ ಆಗಬಹುದು. ಇನ್ ಐಡಿಯಲ್ ಸೊಲ್ಯೂಷನ್ ಡು ನಾಟ್ ಫಾರ್ಮ್ ಅಸಿಯೋಟ್ರೋಪ್ಸ್. ಐಡಿಯಲ್ ಸೊಲ್ಯೂಷನ್ಸ್ಗಳು ಅಸಿಯೋಟ್ರೋಪ್ಸನ್ನು ಫಾರ್ಮ್ ಮಾಡಲ್ಲ. ಅಸಿಯೋಟ್ರೋಪ್ಸ್ ಅಂದರೆ ಏನು? ಇದು ಒಂದು ಬೈನರಿ ಮಿಕ್ಸ್ಚರ್. ಇದರ ಕಾಂಪೋಸಿಷನು ಲಿಕ್ವಿಡ್ ಮತ್ತು ವೇಪರ್ ಫೇಸಲ್ಲಿ ಸೇಮ್ ಇರುತ್ತೆ ಆ್ಯಂಡ್ ಇದು ಕಾನ್ಸ್ಟೆಂಟ್ ಟೆಂಪರೇಚರಲ್ಲಿ ಬಾಯ್ಲ್ ಆಗುತ್ತೆ. ಅದನ್ನು ಐಸೋಟ್ರೋಪ್ಸ್ ಅಂತ ಕರೀತಾರೆ. ಸೊ ಐಡಿಯಲ್ ಸೊಲ್ಯೂಷನ್ಸ್ಗಳು ಅಸಿಯೋಟ್ರೋಪ್ಸನ್ನು ಫಾರ್ಮ್ ಮಾಡಲ್ಲ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ಗಳು ಅಸಿಯೋಟ್ರೋಪ್ಸನ್ನು ಫಾರ್ಮ್ ಮಾಡುತ್ತೆ. ಸೊ ಇದಿಷ್ಟು ಕೂಡ ಡಿಫರೆನ್ಸಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ನೆಕ್ಸ್ಟ್ ಕ್ವೆಶನ್, ಡ್ರಾ ಎ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ಶಿ, that is a standard hydrogen electrode. Write its symbolic representation and half cell reaction. ಸೊ ಇಲ್ಲಿ ಕೇಳಿರುವಂಥದ್ದು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ನ ನೀಟ್ ಲೇಬಲ್ ಡಯಾಗ್ರಾಮ್ ಆ್ಯಂಡ್ ಅದರ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆ್ಯಂಡ್ ಹಾಫ್ ಸೆಲ್ ರಿಯಾಕ್ಷನ್. ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದು ಡಯಾಗ್ರಾಮ್ ಆಫ್ ಶಿ, ದಟ್ ಈಸ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಇದರ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಪ್ಲಾಟಿನಮ್ ಎಸ್, ದಟ್ ಈಸ್ ಸಾಲಿಡ್, ಬಾರ್ H2, ಗ್ಯಾಸ್ ಬಾರ್ H ಪ್ಲಸ್ ಅಕ್ವಿಯಸ್. ಇದರ ಹಾಫ್ ಸೆಲ್ ರಿಯಾಕ್ಷನ್ H ಪ್ಲಸ್ ಅಕ್ವಿಯಸ್ ಪ್ಲಸ್ ಎಲೆಕ್ಟ್ರಾನ್ ಗಿವ್ ರೈಸ್ ಟು ಹಾಫ್ H2 ಗ್ಯಾಸ್. ನೆಕ್ಸ್ಟ್ ಕ್ವೆಶನ್, ಡಿರೈವ್ ಆನ್ ಇಂಟಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ದ ರೇಟ್ ಕಾನ್ಸ್ಟೆಂಟ್ ಆಫ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್. ಇಲ್ಲಿ ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ನ ಡಿರೈವ್ ಮಾಡಬೇಕಾಗುತ್ತೆ. ಕನ್ಸಿಡರ್ ಎ ಜನರಲ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಒಂದು ಜನರಲ್ ಫಸ್ಟ್ ಆರ್ಡರ್ ರಿಯಾಕ್ಷನ್ನ ಕನ್ಸಿಡರ್ ಮಾಡೋಣ. ದಟ್ ಈಸ್ ರಿಯಾಕ್ಟೆಂಟ್ ಗಿವ್ ರೈಸ್ ಟು ಪ್ರಾಡಕ್ಟ್ಸ್, ದಟ್ ಈಸ್ ರೇಟ್ ಈಕ್ವಲ್ಸ್ ಡಿ ಕಾನ್ಸಂಟ್ರೇಷನ್ ಆಫ್ ಆರ್ ಡಿವೈಡೆಡ್ ಬೈ ಡಿ ಟಿ, ದಟ್ ಈಸ್ ಡಿ ಆರ್ ಬೈ ಡಿ ಟಿ ಈಕ್ವಲ್ಸ್ ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಆರ್ ಟು ದ ಪವರ್ 1. ಸೊ ಇಲ್ಲಿ ಏನೂ ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. ಇದು ಈಕ್ವೇಷನ್ 1 ಆಗುತ್ತೆ. ಕೆ ಅಂದರೆ ರೇಟ್ ಕಾನ್ಸ್ಟೆಂಟ್ ಆಫ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್. ಈ ಈಕ್ವೇಷನ್ 1ಅನ್ನು ರೀಅರೇಂಜ್ ಮಾಡಿದ್ರೆ ವಿ ಗೆಟ್ ಡಿ ಕಾನ್ಸಂಟ್ರೇಷನ್ ಆಫ್ ಆರ್ ಡಿವೈಡೆಡ್ ಬೈ ಡಿ ಟಿ ಈಕ್ವಲ್ಸ್ ಮೈನಸ್ ಕೆ ಡಿ ಟಿ. ಇದು ಈಕ್ವೇಷನ್ 2. ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್. ಸೊ ಬೋತ್ ಸೈಡ್ ನಾವು ಇಂಟಿಗ್ರೇಷನ್ ಮಾಡಿದಾಗ ನಮಗೇನು ಸಿಗುತ್ತೆ? ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ಈಕ್ವಲ್ ಟು ಮೈನಸ್ ಕೆ ಟಿ ಪ್ಲಸ್ ಐ. ಸೊ ಇದು ಈಕ್ವೇಷನ್ 3. ಐ ಅಂತ ಅಂದರೆ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಟಿ ಈಕ್ವಲ್ ಟು 0, ಕಾನ್ಸಂಟ್ರೇಷನ್ ಆಫ್ ಆರ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್. ಸೊ ಇಲ್ಲಿ ಟಿ 0 ಆದಾಗ ಅಂದರೆ ಇನಿಷಿಯಲ್ ರಿಯಾಕ್ಷನ್ ಶುರುವಲ್ಲಿ ಸೊ ಟಿ 0 ಆಗಿದೆ, ಆಗ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ಗೆ ಈಕ್ವಲ್ ಆಗಿರುತ್ತೆ. ಸೊ ಆಗೇನಾಗುತ್ತೆ? ಈಕ್ವೇಷನ್ 3 ಬಿಕಮ್ಸ್, ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಟಿ ಜಾಗದಲ್ಲಿ 0 ಬರುತ್ತೆ ಆ್ಯಂಡ್ ಆರ್ ಜಾಗದಲ್ಲಿ ಆರ್ ನಾಟ್. ಸೊ ಆಗ ಲ್ಯಾನ್ ಆರ್ ನಾಟ್ ಈಕ್ವಲ್ ಟು
ಮೈನಸ್ ಕೆ ಟಿ ಜಾಗದಲ್ಲಿ 0 ಹಾಕ್ತೀವಿ. ಸೊ ಮೈನಸ್ ಕೆ ಇಂಟು 0, ಸೊ 0 ಆಗುತ್ತೆ. 0 ಪ್ಲಸ್ ಐ, ಸೊ ಏನಾಗುತ್ತೆ, ದಟ್ ಈಸ್ ಐ. ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಈಕ್ವಲ್ ಟು ಐ. ಸೊ ಇಲ್ಲಿ ನಮಗೆ ವ್ಯಾಲ್ಯೂ ಆಫ್ ಐ ಸಿಕ್ಕಿದೆ. ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಆಫ್ ಐ ಇನ್ ಇಕ್ವೇಷನ್ 3. ಸೊ ಐನ ವ್ಯಾಲ್ಯೂನ ಇಕ್ವೇಷನ್ 3ಯಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಆಗ ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ಈಕ್ವಲ್ ಟು ಮೈನಸ್ ಕೆ ಟಿ ಪ್ಲಸ್ ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಸಿಗುತ್ತೆ. ದಟ್ ಈಸ್ ಇಕ್ವೇಷನ್ 4. ರೀಅರೇಂಜಿಂಗ್ ದ ಅಬೋವ್ ಇಕ್ವೇಷನ್, ಮೈನಸ್ ಕೆ ಟಿ ಇಲ್ಲಿಗೆ ಶಿಫ್ಟ್ ಆದಾಗ, ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ಇಲ್ಲಿಗೆ ಶಿಫ್ಟ್ ಆದಾಗ ನಮಗೆ ಇಕ್ವೇಷನ್ ಏನಾಗಿ ಬದಲಾಗುತ್ತೆ, ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಮೈನಸ್ ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ಈಕ್ವಲ್ ಟು ಕೆ ಟಿ. ಸೊ ಕೆ ಒಂದು ಕಡೆ ಇಟ್ಕೊಳ್ಳೋಣ, ದಟ್ ಈಸ್ ರೇಟ್ ಕಾನ್ಸ್ಟೆಂಟ್ ಈಕ್ವಲ್ ಟು 1/t ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ಆರ್. ಕೆ ಈಕ್ವಲ್ ಟು 2.303 divided by t log concentration of R naught divided by concentration of R. So this is the final expression. Next question, what is corrosion? Name 2 methods to prevent it. So corrosion ಅಂದರೆ ಏನು, ಅದರ ಡೆಫಿನೇಷನ್ ಆ್ಯಂಡ್ ಕರೋಷನ್ನ ಅವಾಯ್ಡ್ ಮಾಡೋದಕ್ಕೆ, ಪ್ರಿವೆಂಟ್ ಮಾಡೋದಕ್ಕೆ ಯಾವುದಾದ್ರೂ 2 ಮೆಥಡ್ಗಳನ್ನು ಹೇಳಿ ಅಂತ ಹೇಳಿದ್ದಾರೆ. ಸೊ ಕರೋಷನ್ ಅಂದರೆ ಏನು, ದ ಗ್ರ್ಯಾಜುಯಲ್ ಡಿಗ್ರೇಡೇಷನ್ ಆಫ್ ಮೆಟಲ್ಸ್ ಆರ್ ಅದರ್ ಮೆಟೀರಿಯಲ್ಸ್ ಡ್ಯೂ ಟು chemical and electrochemical interactions with their environments is called corrosion. So metal ಅಥವಾ ಅದರ್ ಮೆಟೀರಿಯಲ್ಸ್ಗಳು ಗ್ರ್ಯಾಜುಯಲ್ ಡಿಗ್ರೇಡೇಷನ್ ಆಗ್ತಿದೆ ಅಂದರೆ, ಸೊ ಅದರ ಕ್ವಾಲಿಟಿನ ಕಳ್ಕೊಳ್ತಾ ಇರೋವಂಥದ್ದು, ಡಿಗ್ರೇಡ್ ಆಗ್ತಿರೋವಂಥದ್ದು. ಯಾಕೆ, ಡ್ಯೂ ಟು ಕೆಮಿಕಲ್ ಆ್ಯಂಡ್ ಎಲೆಕ್ಟ್ರೋಕೆಮಿಕಲ್ ಇಂಟರಾಕ್ಷನ್ ವಿತ್ ದೇರ್ ಎನ್ವಿರಾನ್ಮೆಂಟ್. ಸೊ ಅದರ ಎನ್ವಿರಾನ್ಮೆಂಟಲ್ಲಿ ಆಗುವಂಥ ಕೆಮಿಕಲ್ ಮತ್ತು ಎಲೆಕ್ಟ್ರೋಕೆಮಿಕಲ್ ಇಂಟರಾಕ್ಷನ್ಸಿಂದ ಆ ಮೆಟಲ್ಸು ಅಥವಾ ಮೆಟೀರಿಯಲ್ಸ್ಗಳು ಡಿಗ್ರೇಡ್ ಆಗುತ್ತಲ್ಲ, ಸೊ ಅದನ್ನು ಕರೋಷನ್ ಅಂತ ಕರೀತಾರೆ. ಮೆಥಡ್ಸ್ ಟು ಪ್ರಿವೆಂಟ್ ಕರೋಷನ್. ಸೊ ಕರೋಷನ್ನ ಪ್ರಿವೆಂಟ್ ಮಾಡುವಂತಹ ಮೆಥಡ್ಸ್ಗಳು. ಸೊ ಫಸ್ಟ್ ಒನ್, ಕವರಿಂಗ್ ಸರ್ಫೇಸ್ ವಿತ್ ಪೇಂಟ್ ಆರ್ ಬೈ ಸಮ್ ಕೆಮಿಕಲ್ಸ್. ಸೊ ಯಾವ ಮೆಟಲ್ ಅಥವಾ ಮೆಟೀರಿಯಲ್ನ ಕರೋಷನಿಂದ ಪ್ರಿವೆಂಟ್ ಮಾಡಬೇಕು, ಸೊ ಆ ಮೆಟೀರಿಯಲ್ನ ಸರ್ಫೇಸನ್ನು ಪೇಂಟ್ ಅಥವಾ ಸಮ್ ಕೆಮಿಕಲ್ಸಿಂದ ಕವರ್ ಮಾಡಬೇಕಾಗುತ್ತೆ. ಇದರಿಂದ ನಾವು ಕರೋಷನ್ನ ಪ್ರಿವೆಂಟ್ ಮಾಡ್ಬೋದು. ಸೊ ಇದು ಒಂದು ಮೆಥಡ್. ಆ್ಯಂಡ್ ಇನ್ನೊಂದು ಮೆಥಡ್, ಕವರ್ ದ ಸರ್ಫೇಸ್ ಬೈ ಅದರ್ ಮೆಟಲ್ಸ್. ಸೊ ಆ ಮೆಟಲ್ನ ಸರ್ಫೇಸನ್ನು ಇನ್ನೊಂದು ಮೆಟಲಿಂದ ಕವರ್ ಮಾಡೋದ್ರಿಂದ ನಾವು ಕರೋಷನ್ನ ಪ್ರಿವೆಂಟ್ ಮಾಡ್ಬೋದು. ಸೊ ಇದನ್ನು ಎಲೆಕ್ಟ್ರೋ ಪ್ಲೇಟಿಂಗ್ ಅಂತಲೂ ಕೂಡ ಕರಿತೀವಿ. ಕ್ವೆಶನ್, ಗಿವ್ ಎನಿ 3 ಪಾಸ್ಟುಲೇಟ್ಸ್ ಆಫ್ ವರ್ನರ್ಸ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ವರ್ನರ್ಸ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ನ 3 ಪಾಸ್ಟುಲೇಟ್ಸ್ಗಳನ್ನ ಕೇಳಿದ್ದಾರೆ. ಸೊ ಫಸ್ಟ್ ಒನ್, ಇನ್ ಎ ಕೋಆರ್ಡಿನೇಷನ್ ಕಾಂಪೌಂಡ್ ಎ ಮೆಟಲ್ ಆಟಮ್ ಆರ್ ಅಯಾನ್ exhibits 2 types of valences called primary valence and secondary valence. ಸೊ ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ ಮೆಟಲ್ ಆಟಮ್ ಅಥವಾ ಮೆಟಲ್ ಅಯಾನು 2 ರೀತಿಯಾದಂತಹ ವೇಲೆನ್ಸಸ್ಗಳನ್ನು ಎಕ್ಸಿಬಿಟ್ ಮಾಡುತ್ತೆ. ಸೊ ಒಂದು ಪ್ರೈಮರಿ ವೇಲೆನ್ಸು, ಇನ್ನೊಂದು ಸೆಕೆಂಡರಿ ವೇಲೆನ್ಸ್. ಸೊ ಪ್ರೈಮರಿ ವೇಲೆನ್ಸಸ್ ಆರ್ ಅಯೋನೈಸಬಲ್ ಆ್ಯಂಡ್ ಆರ್ ಈಕ್ವಲ್ ಟು ಇಟ್ಸ್ ಆಕ್ಸಿಡೇಷನ್ ಸ್ಟೇಟ್. ಸೊ ಪ್ರೈಮರಿ ವೇಲೆನ್ಸಸ್ ಅನ್ನುವಂಥದ್ದು ಅಯೋನೈಸಬಲ್ ಆಗಿರುತ್ತೆ ಆ್ಯಂಡ್ ಅದರ ಆಕ್ಸಿಡೇಷನ್ ಸ್ಟೇಟಿಗೆ ಈಕ್ವಲ್ ಆಗಿರುತ್ತೆ. ಆ್ಯಂಡ್ ಪ್ರೈಮರಿ ವೇಲೆನ್ಸಸ್ ಆರ್ ಸ್ಯಾಟಿಸ್ಫೈಡ್ ಬೈ ದ ನೆಗೆಟಿವ್ ಅಯಾನ್ಸ್. ಸೊ ನೆಗೆಟಿವ್ ಅಯಾನ್ಸಿಂದ ಪ್ರೈಮರಿ ವೇಲೆನ್ಸು ಸ್ಯಾಟಿಸ್ಫೈ ಆಗುತ್ತೆ. ಸೆಕೆಂಡರಿ ವೇಲೆನ್ಸಸ್ ಆರ್ ನಾನ್ ಅಯೋನೈಸಬಲ್ ಆ್ಯಂಡ್ ಸ್ಯಾಟಿಸ್ಫೈಡ್ ಬೈ ನೆಗೆಟಿವ್ ಅಯಾನ್ಸ್ ಆರ್ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಸೊ ಸೆಕೆಂಡರಿ ವೇಲೆನ್ಸಸ್ಗಳು ನಾನ್ ಅಯೋನೈಸಬಲ್ ಆಗಿರುತ್ತೆ ಆ್ಯಂಡ್ ಇದು ನೆಗೆಟಿವ್ ಅಯಾನ್ಸ್ ಅಥವಾ ಯಾವ ನ್ಯೂಟ್ರಲ್ ಮಾಲಿಕ್ಯೂಲ್ಸಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ ಅದರಿಂದ ಸ್ಯಾಟಿಸ್ಫೈ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ರೈಟ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಮೆಕ್ಯಾನಿಸಮ್ ಫಾರ್ ಆಸಿಡ್ ಕೆಟಲೈಸ್ಡ್ ಹೈಡ್ರೇಷನ್ ಆಫ್ ಆನ್ ಆಲ್ಕೀನ್ ಟು ಫಾರ್ಮ್ ಆಲ್ಕೋಹಾಲ್. ಸೊ ಇಲ್ಲಿ ಕೇಳಿರುವಂಥದ್ದು ಆಸಿಡ್ ಕೆಟಲೈಸ್ಡ್ ಹೈಡ್ರೇಷನ್ ರಿಯಾಕ್ಷನ್ನ ಮೆಕ್ಯಾನಿಸಮ್. ಇಲ್ಲಿ ಆಲ್ಕೀನು ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಆಗ್ತಿರುವಂಥ ರಿಯಾಕ್ಷನು ಹೈಡ್ರೇಷನ್ ಅಂದರೆ ಅಡಿಷನ್ ಆಫ್ ವಾಟರ್ ಮಾಲಿಕ್ಯೂಲ್. ಸೊ ಇಲ್ಲಿ ಎಕ್ಸಾಂಪಲ್ ಆಗಿ ಪ್ರೋಪಿನ್ನ ತೊಗೊಂಡಿದ್ದಾರೆ. ಪ್ರೋಪಿನ್ ರಿಯಾಕ್ಟ್ಸ್ ವಿತ್ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಗಿವ್ಸ್ ಐಸೋಪ್ರೊಪೈಲ್ ಆಲ್ಕೋಹಾಲ್. ಇಲ್ಲಿ ಪ್ರೋಪಿನು ವಾಟರ್ ಜೊತೆಗೆ ರಿಯಾಕ್ಟ್ ಆಗ್ತಿದೆ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಆಗ ಬರುವಂಥ ಪ್ರಾಡಕ್ಟು ಐಸೋಪ್ರೊಪೈಲ್ ಆಲ್ಕೋಹಾಲ್. ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಪ್ರೋಪಿನ್ ತೊಗೊಂಡಿದ್ದಾರೆ. ಪ್ರೋಪಿನು ವಾಟರ್ ಜೊತೆಗೆ ರಿಯಾಕ್ಟ್ ಆಗ್ತಿದೆ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಆಗ ಬರುವಂಥ ಪ್ರಾಡಕ್ಟು ಐಸೋಪ್ರೊಪೈಲ್ ಆಲ್ಕೋಹಾಲ್ ಆಗಿರುತ್ತೆ. ಸೊ ಇದರ ಮೆಕ್ಯಾನಿಸಮ್ ನೋಡೋದಾದರೆ ಇದರಲ್ಲಿ 3 ಸ್ಟೆಪ್ಸ್ ಇದೆ. ಸೊ ಫಸ್ಟ್ ಸ್ಟೆಪ್, ದ H+ ಅಯಾನ್ ಫ್ರಮ್ ದ ಮಿನರಲ್ ಆಸಿಡ್
gets hydrated to form the electrophile hydronium ion which attacks the double bond of alkene forming carbocation. ಸೊ ಇಲ್ಲಿ ಮಿನರಲ್ ಆ್ಯಸಿಡ್ ಯಾವ್ದು ತೊಗೊಂಡಿರೋದು ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಅದರಿಂದ ಬರುವಂಥ H+ ಅಯೋನು ಹೈಡ್ರೇಟ್ ಆಗಿ ಒಂದು ಎಲೆಕ್ಟ್ರೋಫೈಲ್ನ ಫಾರ್ಮ್ ಮಾಡುತ್ತೆ, ದಟ್ ಈಸ್ ಹೈಡ್ರೋನಿಯಂ ಅಯಾನ್ H3O+. ಸೊ ಇದು ಆಲ್ಕೀನ್ನ ಡಬಲ್ ಬಾಂಡಿಗೆ ಅಟ್ಯಾಕ್ ಮಾಡುತ್ತೆ, ಆಗ ನಮಗೆ ಒಂದು ಕಾರ್ಬೋಕ್ಯಾಟಯಾನ್ ಸಿಗುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, H+ ಫ್ರಮ್ ಮಿನರಲ್ ಆ್ಯಸಿಡು ಇದು ಹೈಡ್ರೇಟ್ ಆಗ್ತಿದೆ ಅಂದರೆ ಅಡಿಷನ್ ಆಫ್ ವಾಟರ್. ಸೊ ಆಗ ಬರುವಂಥ ಎಲೆಕ್ಟ್ರೋಫೈಲು ಹೈಡ್ರೋನಿಯಂ ಅಯಾನ್ H3O+. ಸೊ ಈ ಎಲೆಕ್ಟ್ರೋಫೈಲ್ ಅಂದರೆ ಹೈಡ್ರೋನಿಯಂ ಅಯಾನು ಪ್ರೋಪೀನ್ನ ಅಟ್ಯಾಕ್ ಮಾಡಿದಾಗ ಸೊ ನಮಗೆ ಬರುವಂಥ ಪ್ರಾಡಕ್ಟು ಒಂದು ಕಾರ್ಬೋಕ್ಯಾಟಯಾನ್, ಅದ್ರ ಜೊತೆಗೆ ವಾಟರ್. ನೆಕ್ಸ್ಟು ಸ್ಟೆಪ್ 2. ದ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ಸ್ ದಿಸ್ ಕಾರ್ಬೋಕ್ಯಾಟಯಾನ್ ಫಾರ್ಮಿಂಗ್ ಪ್ರೋಟೋನೇಟೆಡ್ ಆಲ್ಕೋಹಾಲ್. ಸೊ ಈ ನ್ಯೂಕ್ಲಿಯೋಫೈಲು ಕಾರ್ಬೋಕ್ಯಾಟಯನ್ನ ಅಟ್ಯಾಕ್ ಮಾಡಿದಾಗ ನಮಗೆ ಬರುವಂಥ ಪ್ರಾಡಕ್ಟು ಪ್ರೋಟೋನೇಟೆಡ್ ಆಲ್ಕೋಹಾಲ್. ಸೊ ನೋಡ್ತಾ ಇದ್ದಾರೆ, ಇದು ಕಾರ್ಬೋಕ್ಯಾಟಯಾನು. ಸೊ ವಾಟರ್ ಮಾಲಿಕ್ಯೂಲ್ ಅಟ್ಯಾಕ್ ಮಾಡ್ತಾ ಇದೆ, ದಟ್ ಇಸ್ ನ್ಯೂಕ್ಲಿಯೋಫೈಲ್. ಸೊ ಆಗ ನಮಗೆ ಪ್ರೋಟೋನೇಟೆಡ್ ಆಲ್ಕೋಹಾಲ್ ಸಿಗುತ್ತೆ ಆ್ಯಂಡ್ ವಾಟರ್. ನೆಕ್ಸ್ಟ್ ಸ್ಟೆಪ್ 3. ದ ಪ್ರೋಟೋನೇಟೆಡ್ ಆಲ್ಕೋಹಾಲ್ ಫಾರ್ಮ್ಡ್ ಲೂಸಸ್ ಎ ಪ್ರೋಟಾನ್ ಟು ಫಾರ್ಮ್ ದ ಆಲ್ಕೋಹಾಲ್. ಸೊ ಪ್ರೋಟೋನೇಟೆಡ್ ಆಲ್ಕೋಹಾಲಿಂದ ಒಂದು ಪ್ರೋಟಾನ್ ಲಾಸ್ ಆಗಿ ರಿಮೂವ್ ಆಗಿ ನಮಗೆ ಆಲ್ಕೋಹಾಲ್ ಸಿಗುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಸೊ ಇದು ಪ್ರೋಟೋನೇಟೆಡ್ ಆಲ್ಕೋಹಾಲ್, ಇದರಿಂದ ಒಂದು ಪ್ರೋಟಾನ್ ರಿಮೂವ್ ಆಗುತ್ತೆ. ಸೊ ರಿಮೂವ್ ಆಗಿ ನಮಗೆ ಐಸೋಪ್ರೋಪೈಲ್ ಆಲ್ಕೋಹಾಲ್ ಸಿಗುತ್ತೆ ಆ್ಯಂಡ್ ಅದ್ರ ಜೊತೆಗೆ H+ ಅಯಾನ್ಸ್. ಎಕ್ಸ್ಪ್ಲೈನ್ ರೋಸನ್ಮಂಡ್ ರಿಡಕ್ಷನ್ ರಿಯಾಕ್ಷನ್ ವಿತ್ ಈಕ್ವೇಷನ್. ಸೊ ರೋಸನ್ಮಂಡ್ ರಿಡಕ್ಷನ್ ರಿಯಾಕ್ಷನ್ನ ಎಕ್ಸ್ಪ್ಲೈನ್ ಮಾಡಬೇಕು ವಿತ್ ಈಕ್ವೇಷನ್. ಅಸೈಲ್ ಕ್ಲೋರೈಡ್ ಈಸ್ ಹೈಡ್ರೋಜಿನೇಟೆಡ್ ಓವರ್ ಪೆಲಾಡಿಯಮ್ ಕೆಟಲಿಸ್ಟ್ ಆನ್ ಬೇರಿಯಂ ಸಲ್ಫೇಟ್. ಆಲ್ಡಿಹೈಡ್ ಇಸ್ ಫಾರ್ಮ್ಡ್. ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ರೋಸನ್ಮಂಡ್ ರಿಡಕ್ಷನ್ ರಿಯಾಕ್ಷನ್. ಸೊ ಇಲ್ಲಿ ಅಸೈಲ್ ಕ್ಲೋರೈಡನ್ನು ಹೈಡ್ರೋಜಿನೇಷನ್ ಮಾಡ್ತಿದ್ದಾರೆ ಓವರ್ ಪೆಲಾಡಿಯಮ್ ಕೆಟಲಿಸ್ಟ್ ಆನ್ ಬೇರಿಯಂ ಸಲ್ಫೇಟ್, ಆಗ ಆಲ್ಡಿಹೈಡ್ ಫಾರ್ಮ್ ಆಗುತ್ತೆ. ಅಂದರೆ ಅಸೈಲ್ ಕ್ಲೋರೈಡು ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಈ ರಿಯಾಕ್ಷನನ್ನು ರೋಸನ್ಮಂಡ್ ರಿಡಕ್ಷನ್ ರಿಯಾಕ್ಷನ್ ಅಂತ ಕರೀತಾರೆ. ಒಂದು ಎಕ್ಸಾಂಪಲ್ ನೋಡೋದಾದರೆ, ಬೆನ್ಸಾಯಿಲ್ ಕ್ಲೋರೈಡ್ ಈಸ್ ಹೈಡ್ರೋಜಿನೇಟೆಡ್ ಓವರ್ ಪೆಲಾಡಿಯಮ್ ಕೆಟಲಿಸ್ಟ್ ಆನ್ ಬೇರಿಯಂ ಸಲ್ಫೇಟ್. ಬೆನ್ಸಾಲ್ಡಿಹೈಡ್ ಇಸ್ ಫಾರ್ಮ್ಡ್. ಸೊ ಇಲ್ಲಿ ಬೆನ್ಸಾಯಿಲ್ ಕ್ಲೋರೈಡನ್ನು ಹೈಡ್ರೋಜಿನೇಷನ್ ಮಾಡ್ತಿದ್ದಾರೆ ಓವರ್ ಪೆಲಾಡಿಯಮ್ ಕೆಟಲಿಸ್ಟ್ ಆನ್ ಬೇರಿಯಂ ಸಲ್ಫೇಟ್. ಸೊ ಆಗ ಬರುವಂಥ ಪ್ರಾಡಕ್ಟು ಬೆನ್ಸಾಲ್ಡಿಹೈಡ್ ಆಗಿರುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಬೆನ್ಸಾಯಿಲ್ ಕ್ಲೋರೈಡು. ಸೊ ಇದು ಒಂದು ಅಸೈಲ್ ಕ್ಲೋರೈಡ್, ಬೆನ್ಸಿನ್ ರಿಂಗಿಗೆ COCl ಅಟ್ಯಾಚ್ ಆಗಿದೆ. ಸೊ ಇದನ್ನು ಹೈಡ್ರೋಜಿನೇಷನ್ ಮಾಡ್ತಿದ್ದಾರೆ ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್ ಓವರ್ ಪೆಲಾಡಿಯಮ್ ಕೆಟಲಿಸ್ಟ್ ಆನ್ ಬೇರಿಯಂ ಸಲ್ಫೇಟ್. ಸೊ ಆಗ ಬರುವಂಥ ಪ್ರಾಡಕ್ಟ್ ಏನು, ಬೆನ್ಸಾಲ್ಡಿಹೈಡ್. ಸೊ ಬೆನ್ಸಿನ್ ರಿಂಗಿಗೆ CHO ಅಟ್ಯಾಚ್ ಆಗಿದೆ. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೈನ್ ಕೋಲ್ ಬೇಸ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್. ಸೊ ಇಲ್ಲಿ ಕೋಲ್ ಬೇಸ್ ರಿಯಾಕ್ಷನ್ನ ಕೇಳಿದ್ದಾರೆ. ವೆನ್ ಫಿನಾಲ್ ಈಸ್ ಟ್ರೀಟೆಡ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್, ಫಿನಾಕ್ಸೈಡ್ ಅಯಾನ್ ಇಸ್ ಫಾರ್ಮ್ಡ್. ಫಿನಾಕ್ಸೈಡ್ ಅಯಾನ್ ಟ್ರೀಟೆಡ್ ವಿತ್ ಕಾರ್ಬನ್ ಡೈಆಕ್ಸೈಡ್, sodium salicylate is formed, which on acidification with hydrochloric acid gives salicylic acid. ಸೊ ಇಲ್ಲಿ ಫಿನಾಲ್ನ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ, ಆಗ ಬರುವಂಥ ಪ್ರಾಡಕ್ಟು ಫಿನಾಕ್ಸೈಡ್ ಅಯಾನ್. ಫರ್ದರ್ ಈ ಫಿನಾಕ್ಸೈಡ್ ಅಯಾನ್ನ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಟ್ರೀಟ್ ಮಾಡಿದಾಗ ನಮಗೆ ಸೋಡಿಯಂ ಸ್ಯಾಲಿಸಿಲೇಟ್ ಸಿಗುತ್ತೆ. ಸೊ ಇದನ್ನು ಅಸಿಡಿಫಿಕೇಷನ್ ಮಾಡ್ತಿದ್ದಾರೆ ವಿತ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಆಗ ಬರುವಂಥ ಪ್ರಾಡಕ್ಟು ಸ್ಯಾಲಿಸಿಲಿಕ್ ಆ್ಯಸಿಡ್ ಆಗಿರುತ್ತೆ. ಸೊ ಈ ರಿಯಾಕ್ಷನನ್ನು ಕೋಲ್ ಬೇಸ್ ರಿಯಾಕ್ಷನ್ ಅಂತ ಕರೀತಾರೆ. ಇಲ್ಲಿ ಫಿನಾಲ್ನ ಸ್ಯಾಲಿಸಿಲಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ. ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಫಿನಾಲ್ ಬೆನ್ಸಿನ್ ರಿಂಗಿಗೆ OH ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಇದನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ, ಆಗ ಬರುವಂಥ ಪ್ರಾಡಕ್ಟ್ ಏನು, ಫಿನಾಕ್ಸೈಡ್ ಅಯಾನ್. ಸೊ ಇಲ್ಲೇನಾಗ್ತಿದೆ, ಈ Na+OH- ಇದೆ, ಹೌದಾ. ಸೊ ಈ OH- H+ ಜೊತೆಗೆ ರಿಯಾಕ್ಟ್ ಆಗಿ H2 ಆಗಿ ಕನ್ವರ್ಟ್ ಆಗುತ್ತೆ ಆ್ಯಂಡ್ ಈ Na ಈ O- Na+ ಜೊತೆಗೆ ರಿಯಾಕ್ಟ್ ಆಗಿ ONA ಆಗುತ್ತೆ, ಫಿನಾಕ್ಸೈಡ್ ಅಯಾನ್. ಸೊ ಇದನ್ನು ಫರ್ದರ್ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಆನ್ ಅಸಿಡಿಫಿಕೇಷನ್. ಸೊ ಆಗ ಬರುವಂಥ ಪ್ರಾಡಕ್ಟ್ ಏನು, ಸ್ಯಾಲಿಸಿಲಿಕ್ ಆ್ಯಸಿಡ್. ಸೊ ಇದನ್ನು 2-ಹೈಡ್ರಾಕ್ಸಿ ಬೆನ್ಸೋಯಿಕ್ ಆ್ಯಸಿಡ್ ಅಂತಲೂ ಕೂಡ ಕರೀತಾರೆ. ಸೊ ಇದಿಷ್ಟು ಆದರೆ ಬೆನ್ಸೋಯಿಕ್ ಆ್ಯಸಿಡ್. ಸೊ ಇಲ್ಲಿ ಸೆಕೆಂಡ್ ಪೊಸಿಷನ್ಲಿ OH ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಅದರಿಂದ 2-ಹೈಡ್ರಾಕ್ಸಿ ಬೆನ್ಸೋಯಿಕ್ ಆ್ಯಸಿಡ್. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೈನ್ ಕ್ಯಾಲಿಸಾರೋಸ್ ರಿಯಾಕ್ಷನ್ ಬೈ ಟೇಕಿಂಗ್ ಫಾರ್ಮಾಲ್ಡಿಹೈಡ್ ಹ್ಯಾಸ್ ಅ ಎಕ್ಸಾಂಪಲ್. ಸೊ ಇಲ್ಲಿ ಕೇಳಿರುವಂಥದ್ದು ಕ್ಯಾಲಿಸಾರೋಸ್ ರಿಯಾಕ್ಷನ್, ಬಟ್ ಅವ್ರು ಕೇಳಿದ್ದಾರೆ ಫಾರ್ಮಾಲ್ಡಿಹೈಡನ್ನು ತಗೊಂಡು ಎಕ್ಸ್ಪ್ಲೈನ್ ಮಾಡಿ ಅಂತ. ಸೊ ಇಲ್ಲಿ ನೀವು ಫಾರ್ಮಾಲ್ಡಿಹೈಡನ್ನೇ ತಗೋಬೇಕಾಗುತ್ತೆ. ಆಲ್ಡಿಹೈಡ್ಸ್ ವಿಚ್ ಡು ನಾಟ್ ಹ್ಯಾವ್ ಆ್ಯನ್ ಆಲ್ಫಾ ಹೈಡ್ರೋಜನ್ ಆಟಮ್ undergo self-oxidation and reduction reaction on heating with concentrated alkali.
ಸೊ ಈ ರಿಯಾಕ್ಷನನ್ನು ಕ್ಯಾಲಿಸಾರೋಸ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ಯಾವ ಆಲ್ಡಿಹೈಡ್ಸಲ್ಲಿ ಆಲ್ಫಾ ಹೈಡ್ರೋಜನ್ ಆಟಮ್ ಇರೋದಿಲ್ಲ, ಸೊ ಅಂಥ ಆಲ್ಡಿಹೈಡ್ಸ್ಗಳು ಸೆಲ್ಫ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ರಿಯಾಕ್ಷನ್ ಆಗುತ್ತೆ. ಯಾವಾಗ ಅಂದರೆ ಆ ಆಲ್ಡಿಹೈಡನ್ನು ಕಾನ್ಸಂಟ್ರೇಟೆಡ್ ಆಲ್ಕಲಿ ಜೊತೆಗೆ ಹೀಟ್ ಮಾಡಿದಾಗ. In this reaction, one molecule of the aldehyde is reduced to alcohol while another is oxidized to carboxylic acid. ಈ ರಿಯಾಕ್ಷನಲ್ಲಿ ಒಂದು ಆಲ್ಡಿಹೈಡ್ ಮಾಲಿಕ್ಯೂಲು ಆಲ್ಕೋಹಾಲ್ ಆಗಿ ರೆಡ್ಯೂಸ್ ಆಗುತ್ತೆ ಆ್ಯಂಡ್ ಇನ್ನೊಂದು ಆಲ್ಡಿಹೈಡ್ ಮಾಲಿಕ್ಯೂಲು ಆಕ್ಸಿಡೈಸ್ ಆಗಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಈ ರಿಯಾಕ್ಷನಲ್ಲಿ ಫಾರ್ಮಾಲ್ಡಿಹೈಡನ್ನು ಕನ್ಸಿಡರ್ ಮಾಡಿದ್ದಾರೆ. ಫಾರ್ಮಾಲ್ಡಿಹೈಡ್ ಈಸ್ ಹೀಟೆಡ್ ವಿತ್ ಕಾನ್ಸಂಟ್ರೇಟೆಡ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್, ಮೆಥನಾಲ್ ಆ್ಯಂಡ್ ಪೊಟ್ಯಾಷಿಯಮ್ ಫಾರ್ಮೇಟ್ ಇಸ್ ಫಾರ್ಮ್ಡ್. ಸೊ ಇಲ್ಲಿ ಫಾರ್ಮಾಲ್ಡಿಹೈಡನ್ನು ಕಾನ್ಸಂಟ್ರೇಟೆಡ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಆಗ ನಮಗೆ ಎರಡು ಪ್ರಾಡಕ್ಟ್ ಸಿಗುತ್ತೆ. ಸೊ ಒಂದು ಮೆಥನಾಲು, ಇನ್ನೊಂದು ಪೊಟ್ಯಾಷಿಯಮ್ ಫಾರ್ಮೇಟ್. ಒಂದು ಆಲ್ಡಿಹೈಡ್ ಮಾಲಿಕ್ಯೂಲು ರೆಡ್ಯೂಸ್ ಆಗಿ ಮೆಥನಾಲ್ ಆಗಿ ಕನ್ವರ್ಟ್ ಆಗ್ತಿದೆ ಆ್ಯಂಡ್ ಇನ್ನೊಂದು ಆಲ್ಡಿಹೈಡ್ ಮಾಲಿಕ್ಯೂಲು ಆಕ್ಸಿಡೈಸ್ ಆಗಿ ಪೊಟ್ಯಾಷಿಯಮ್ ಫಾರ್ಮೇಟ್ ಆಗಿ ಕನ್ವರ್ಟ್ ಆಗ್ತಿದೆ. ಆ್ಯಂಡ್ ಕ್ಲೆಮೆನ್ಸನ್ ರಿಡಕ್ಷನ್ ರಿಯಾಕ್ಷನ್ ವಿತ್ ಜನರಲ್ ಇಕ್ವೇಷನ್. ಸೊ ಇಲ್ಲಿ ಕೇಳಿರುವಂಥದ್ದು ಕ್ಲೆಮೆನ್ಸನ್ ರಿಡಕ್ಷನ್ ರಿಯಾಕ್ಷನ್ನ ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ. ದ ಕಾರ್ಬೋನಿಲ್ ಗ್ರೂಪ್ ಆಫ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಈಸ್ ರೆಡ್ಯೂಸ್ಡ್ ಟು CH2 group on treatment with zinc amalgam and concentrated hydrochloric acid. The reaction is called a Clemmensen reduction reaction. ಇಲ್ಲಿ ಆಲ್ಡಿಹೈಡ್ ಅಥವಾ ಕೀಟೋನನ್ನು ಜಿಂಕ್ ಅಮಾಲ್ಗಮ್ ಮತ್ತು ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡಿದಾಗ ಆಲ್ಡಿಹೈಡ್ ಅಥವಾ ಕೀಟೋನಲ್ಲಿ ಇರುವಂತಹ ಕಾರ್ಬೋನಿಲ್ ಗ್ರೂಪು CH2 ಗ್ರೂಪ್ ಆಗಿ ರೆಡ್ಯೂಸ್ ಆಗುತ್ತೆ. ಈ ರಿಯಾಕ್ಷನನ್ನು ಕ್ಲೆಮೆನ್ಸನ್ ರಿಡಕ್ಷನ್ ರಿಯಾಕ್ಷನ್ ಅಂತ ಕರೀತಾರೆ. ಅಂದರೆ ಇಲ್ಲಿ ನಮ್ಮ ಆಲ್ಡಿಹೈಡ್ ಅಥವಾ ಕೀಟೋನು ಹೈಡ್ರೋಕಾರ್ಬನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಆಲ್ಡಿಹೈಡ್ ಅಥವಾ ಕೀಟೋನ್ನ ತೊಗೊಂಡಿದ್ದಾರೆ. ಸೊ ನೀವು ಯಾವುದಾದ್ರೂ ತೊಗೋಬೋದು. ಸೊ ಇಲ್ಲಿ ನೀವು ಯಾವುದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಅದರ ಬೇಸಿಸ್ ಮೇಲೆ ಅದು ಆಲ್ಡಿಹೈಡ್ ಅಥವಾ ಕೀಟೋನ್ ಆಗುತ್ತೆ. ಸೊ ಇದನ್ನು ಜಿಂಕ್ ಮರ್ಕ್ಯುರಿ ಅಮಾಲ್ಗಮ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಆಗ ನಮಗೆ ಬರುವಂತಹ ಕಾಂಪೌಂಡು ಹೈಡ್ರೋಕಾರ್ಬನ್ ಆಗಿರುತ್ತೆ. ಅಂದರೆ ಕಾರ್ಬೋನಿಲ್ ಗ್ರೂಪು CH2 ಗ್ರೂಪ್ ಆಗಿ ರೆಡ್ಯೂಸ್ ಆಗ್ತಿದೆ ಪ್ಲಸ್ H2O. Next question, what are the criteria for effective collision of reactant molecules according to collision theory? So collision theory ಪ್ರಕಾರ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ಗಳ ನಡುವೆ ಎಫೆಕ್ಟಿವ್ ಕೊಲಿಷನ್ ಆಗಬೇಕು ಅಂದರೆ ಯಾವ ಕ್ರೈಟೀರಿಯಾಗಳು ಇರಬೇಕು ಅಂತ. ಸೊ ಫಸ್ಟ್ ಕ್ರೈಟೀರಿಯಾ ಆಕ್ಟಿವೇಷನ್ ಎನರ್ಜಿ ಆ್ಯಂಡ್ ಸೆಕೆಂಡ್ ಒನ್ ಪ್ರಾಪರ್ ಓರಿಯೆಂಟೇಷನ್ ಆಫ್ ದ ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್. ವಾಟ್ ಆರ್ ಹೆಟರೋಲಿಪ್ಟಿಕ್ ಕಾಂಪ್ಲೆಕ್ಸಸ್? ಗಿವ್ ಅನ್ ಎಕ್ಸಾಂಪಲ್. ಸೊ ಹೆಟರೋಲಿಪ್ಟಿಕ್ ಕಾಂಪ್ಲೆಕ್ಸ್ ಅಂದರೆ ಏನು, ಅದಕ್ಕೆ ಒಂದು ಎಕ್ಸಾಂಪಲ್. ಸೊ ನೆಕ್ಸ್ಟ್ ಒನ್, ವಾಟ್ ಆರ್ ಹೆಟರೋಲಿಪ್ಟಿಕ್ ಕಾಂಪ್ಲೆಕ್ಸಸ್? ಗಿವ್ ಅನ್ ಎಕ್ಸಾಂಪಲ್. ಸೊ ಏನು ಹೆಟರೋಲಿಪ್ಟಿಕ್ ಕಾಂಪ್ಲೆಕ್ಸಸ್ ಅಂದರೆ ಕಾಂಪ್ಲೆಕ್ಸಸ್ ಇನ್ ವಿಚ್ ಎ ಮೆಟಲ್ ಈಸ್ ಬೌಂಡ್ ಟು ಮೋರ್ ದ್ಯಾನ್ ಒನ್ ಕೈಂಡ್ ಆಫ್ ಡೋನಾರ್ ಗ್ರೂಪ್ಸ್ ಆರ್ ನೋನ್ ಆಸ್ ಹೆಟರೋಲಿಪ್ಟಿಕ್ ಕಾಂಪ್ಲೆಕ್ಸಸ್. ಕಾಂಪ್ಲೆಕ್ಸಸ್ಸಲ್ಲಿ ಯಾವ ಕಾಂಪ್ಲೆಕ್ಸಲ್ಲಿ ಮೆಟಲ್ ಆಟಮು ಡಿಫ್ರೆಂಟ್ ಡೋನಾರ್ ಗ್ರೂಪ್ಸ್ಗೆ ಅಟ್ಯಾಚ್ ಆಗಿರುತ್ತೋ ಅದನ್ನು ಹೆಟರೋಲಿಪ್ಟಿಕ್ ಕಾಂಪ್ಲೆಕ್ಸಸ್ ಅಂತ ಕರೀತಾರೆ. ಎಕ್ಸಾಂಪಲ್ ನೋಡ್ತಾ ಇದ್ದೀರಾ, CONH3 4 times Cl2+. ಹೌದಾ? ಸೊ ಇಲ್ಲಿ ಕೋಬಾಲ್ಟು ಸೆಂಟ್ರಲ್ ಮೆಟಲ್ ಆಟಮ್ ಆಗುತ್ತೆ. ಇದು ಅಮೋನಿಯಾ ಮತ್ತು ಕ್ಲೋರಿನ್ ಆಟಮ್ಗಳಿಗೆ ಅಟ್ಯಾಚ್ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.